ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಆರಾಮವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಮತ್ತು ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ನೀವು ಯಾವಾಗಲೂ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಹಾರೈಸ್ತೀನಿ. ಈ ಹಿಂದಿನ ವಿಡಿಯೋದಲ್ಲಿ ನೀವು ಜೀವಾತ್ಮನು ಪರಮಾತ್ಮನಲ್ಲಿ ಒಂದುಗೂಡೋದು ಹೇಗೆ ಅಂತ ಹೇಳಿ ಅರ್ಥಕೊಳ್ಳೋ ನಿಟ್ಟಿನಲ್ಲಿ ಕರ್ಮಯೋಗ, ಭಕ್ತಿ ಯೋಗಗಳ ಬಗ್ಗೆ ಅರ್ಥಕೊಂಡಿದ್ರಿ. ಈ ವಿಡಿಯೋದಲ್ಲಿ ಮಂತ್ರಯೋಗ, ಯಂತ್ರಯೋಗ, ತಂತ್ರಯೋಗ, ನಾದಯೋಗ, ಜಪಯೋಗ, ಪ್ರಾರ್ಥನಾ ಯೋಗ, ಕುಂಡಲಿನಿ ಯೋಗ, ಹಠಯೋಗ, ರಾಜಯೋಗಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಸಹ. ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ವಾಚ್ ಮಾಡಿ. ವಿಡಿಯೋಗೆ ಪ್ರಾರಂಭದಲ್ಲೇ ಒಂದು ಲೈಕ್ ಅನ್ನ ಕೊಡಿ. ಇದರಿಂದಾಗಿ ಈ ಒಂದು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳು ಹೆಚ್ಚು ಜನರನ್ನ ತಲುಪೋದಿಕ್ಕೆ ಸಹಾಯ ಆಗುತ್ತೆ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಉಪಯುಕ್ತವಾಗಿದೆ ಅಂತ ಹೇಳಿ ನಿಮಗೆ ಅನಿಸಿದಲ್ಲಿ ಇದನ್ನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಮಾಡಿದ್ರೆ, ನಾನು ವೀಣಾ ಜೀವನದ ವಿವಿಧ ಆಯಾಮಗಳ ಕುರಿತಾದ ವಿಡಿಯೋಗಳನ್ನು ಸ್ನೇಹ ಸಂಗಮ ಕನ್ನಡ ಚಾನೆಲ್ ಮೂಲಕ ಎಲ್ಲ ಸಹೃದಯರೊಂದಿಗೆ ಹಂಚಿಕೊಳ್ತೇನೆ. ಸ್ನೇಹ ಸಂಗಮ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನ ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಓಕೆ, ಈಗ ತಡ ಮಾಡದೆ ವಿಚಾರಕ್ಕೆ ಬರೋಣ. ಈಗ ಮುಂದುವರೆದಂತೆ ಮಂತ್ರಯೋಗವನ್ನ ಗಮನಿಸೋಣ. ಒಂದು ದೈವಿ ರಾಜ್ಯದೊಡನೆ ಸಂಬಂಧ ಜೋಡಿಸುವಂತಹ ಶಬ್ದಕ್ಕೆ ಮಂತ್ರ ಅಂತ ಹೇಳಿ ಹೆಸರು. ಮಂತ್ರಕ್ಕೆ ಶಬ್ದವು ಮೂಲ, ಶಬ್ದಕ್ಕೆ ನಾದವು ಮೂಲ. ತ್ರಿಗುಣಾತ್ಮಕ ಪ್ರಕೃತಿಯು ನಿರ್ಗುಣ ನಿರಾಕಾರನೊಂದಿಗೆ ಏಕರಸವಾದಾಗ ಪ್ರಳಯಾವಸ್ಥೆ, ಇದಕ್ಕೆ ಸಂಯಾವಸ್ಥೆ ಅಂತ ಕೂಡ ಹೆಸರಿದೆ. ಪರಬ್ರಹ್ಮನಲ್ಲಿ ಸೃಷ್ಟಿ ಸಂಕಲ್ಪದ ಇಚ್ಛೆ ಉದಯಿಸಿದೊಡನೆ ತ್ರಿಗುಣಾತ್ಮಕ ಪ್ರಕೃತಿಯು ಪರಬ್ರಹ್ಮನಿಂದ ಪ್ರಕಟಳಾದಳು. ಈ ಕ್ರಿಯೆ ನಡೆದಾಗ ಉಂಟಾದಂತಹ ಕಂಪನದಿಂದ ನಾದವು ಉತ್ಪನ್ನವಾಯಿತು. ಆ ನಾದವೇ ಓಂಕಾರ. ಆದ್ದರಿಂದ ಓಂಕಾರವು ಎಲ್ಲಾ ಮಂತ್ರಗಳ ಉಗಮಸ್ಥಾನ. ನಾದವು ಸೃಷ್ಟಿಯ ಪೂರ್ವಕ್ಕಿಂತಲೂ ಮೊದಲು ಜನಿಸಿದ್ದು. ಆದ್ದರಿಂದ ಅದು ಅವಿನಾಶಿ. ಈ ಓಂಕಾರ ನಾದಕ್ಕೆ ಆದಿ ಅಂತ್ಯವಿಲ್ಲ. ಶಬ್ದವು ಆಕಾಶ ತತ್ವದಿಂದ ಜನಿಸಿತು. ಆದ್ದರಿಂದ ಮಂತ್ರ ಮೂಲಕ ಆಕಾಶ ತತ್ವದ ಉಪಾಸನೆಯಾಗುತ್ತದೆ. ಸ್ಫೋಟದಿಂದ ಅಥವಾ ಕಂಪನದಿಂದ ನಾದ ಮತ್ತು ಶಬ್ದಗಳು ಜನಿಸುತ್ತವೆ. ಸ್ಫೋಟ ಅಥವಾ ಕಂಪನವು ಶಕ್ತಿಯಿಂದ ಉಂಟಾಗುತ್ತೆ ಮತ್ತು ಕಂಪನದಿಂದ ನಾದವು ಉತ್ಪನ್ನವಾಗುತ್ತೆ. ನಾದವು ಶಕ್ತಿಯ ಒಂದು ರೂಪ. ಆದ್ದರಿಂದ ಮಂತ್ರದಲ್ಲಿ ಶಕ್ತಿ ಇದೆ. ಮಂತ್ರದ ಅಹರ್ನಿಶಿ ಜಪದಿಂದ ವಿದ್ಯುತ್ ವಾತಾವರಣವು ನಿರ್ಮಾಣವಾಗುತ್ತೆ. ನಮ್ಮ ಶರೀರ ಮತ್ತು ಮಸ್ತಕದಿಂದ ವಿಕೀರ್ಣವಾದ ತರಂಗಗಳು ಎಲ್ಲಾ ದಿಶೆಗಳಲ್ಲಿ ಹಬ್ಬಿ ನಮ್ಮ ಇಚ್ಛಿತ ಸಿದ್ಧಿ ಸಾಧನೆಯಾಗತ್ತೆ. ಈ ವಿದ್ಯುತ್ ತರಂಗಗಳು ಪ್ರತಿರೋಧ ಸಹಿತ ಗತಿಯಿಂದ ಗಮನ ಮಾಡುವಂತವು. ಶಬ್ದವು ಅನುದೈಹಿಕ ತರಂಗಗಳಲ್ಲಿ ಗಮನ ಮಾಡುತ್ತವೆ. ಮನಸ್ಸಿನ ಪ್ರಯತ್ನದಿಂದ ಈ ಎರಡೂ ಅದೃಶ್ಯ ತರಂಗಗಳು ಒಂದೇ ಗತಿಯಲ್ಲಿ ಚಲಿಸಲು ಪ್ರಾರಂಭವಾಗುತ್ತೆ. ಈ ವೇಳೆಗೆ ಅತಿ ಶಕ್ತಿಶಾಲಿಯಾದ ವಾತಾವರಣ ನಿರ್ಮಾಣವಾಗುತ್ತೆ. ಸಾಧಕನು ಈ ಸ್ಥಿತಿಯನ್ನ ತಂದುಕೊಂಡಾಗ ಭೌತಿಕ ಜಗತ್ತಿನಲ್ಲಿ ಅದ್ಭುತ ಚಮತ್ಕಾರಗಳನ್ನ ಮಾಡಬಲ್ಲವನಾಗ್ತಾನೆ. ಸಾಧಕನು ಈ ಚಮತ್ಕಾರಗಳ ವ್ಯಾಮೋಹದಲ್ಲಿ ಸಿಲುಕಿಕೊಂಡ್ರೆ ಅಲೌಕಿಕ ಜಗತ್ತಿನ ಮಾರ್ಗದಿಂದ ಭ್ರಷ್ಟನಾಗಿ ತ್ರಿಶಂಕು ಸ್ಥಿತಿಯನ್ನ ಹೊಂದಬೇಕಾಗತ್ತೆ. ಈ ಚಮತ್ಕಾರಗಳ ವ್ಯಾಮೋಹವನ್ನು ಬಿಟ್ಟು ಮುಂದೆ ಸಾಗಿದಲ್ಲಿ ಪ್ರೇಯಸ್ಸಿನ ಸಿದ್ಧಿಗಳನ್ನ ತಳ್ಳಿ ಹಾಕಿ ತ್ರಿಗುಣಾತ್ಮಕ ಬಂಧನದಿಂದ ಪಾರಾಗಿ ಕೈವಲ್ಯ ಪದವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಮಂತ್ರವು ವೈದಿಕ, ತಾಂತ್ರಿಕ ಮತ್ತು ಸಾಬರಿ ಅನ್ನುವಂತಹ 3 ಪ್ರಕಾರದ್ದು ಇರುವುದು. ಆಯಾ ಪದ್ಧತಿಗೆ ಅನುಸಾರವಾಗಿ ಶ್ರದ್ಧಾಪೂರ್ವಕ ಜಪ ಮಾಡಿದಲ್ಲಿ ಮಂತ್ರಸಿದ್ಧಿ ಉಂಟಾಗುತ್ತೆ. ಮಂತ್ರಶಾಸ್ತ್ರದಲ್ಲಿ ದಕ್ಷಿಣ ಮಾರ್ಗ, ವಾಮ ಮಾರ್ಗ ಮತ್ತು ಮಿಶ್ರ ಮಾರ್ಗ ಅಂತ ಹೇಳಿ 3 ಪ್ರಕಾರಗಳಿವೆ. ಸಾತ್ವಿಕ ದೇವತೆಯ ಸಾತ್ವಿಕ ಉಪಾಸನೆಯನ್ನ ಸಾತ್ವಿಕ ಮಂತ್ರ ಮತ್ತು ಸಾತ್ವಿಕ ಸಾಮಗ್ರಿಗಳಿಂದ ಮಾಡುವುದೇ ದಕ್ಷಿಣ ಮಾರ್ಗ. ಮದ್ಯ, ಮಾಂಸ, ಮೀನು, ಮುದ್ರ, ಮೈಥುನ ಈ ತಾಮಸೀ ಸಾಮಗ್ರಿಗಳಿಂದ ತಾಮಸೀ ದೇವತೆಯ ಉಪಾಸನೆ ಮಾಡುವುದೇ ವಾಮ ಮಾರ್ಗ. ಇವೆರಡರ ಮಧ್ಯಮ ಮಾರ್ಗವೇ ಮಿಶ್ರ ಮಾರ್ಗ. ಸಂಪೂರ್ಣ ಮನಃಶುದ್ಧಿ ಇದ್ದಲ್ಲಿ ಮಾತ್ರ ಮಂತ್ರವು ಸಿದ್ಧಿಸುತ್ತೆ. ಮಂತ್ರ ದೀಕ್ಷೆಯನ್ನ ಕೊಡುವ ಕಾಲಕ್ಕೆ ಮಾಸ, ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ, ಲಗ್ನ, ಪಕ್ಷಗಳ ನಿರ್ಣಯ ಮಾಡಿ ದೀಕ್ಷಾ ಸ್ಥಾನವನ್ನು ನಿರ್ಣಯಿಸಿ ಗುರುವು ಶಿಷ್ಯನಿಗೆ ಮಂತ್ರ ದೀಕ್ಷೆಯನ್ನ ಕೊಡ್ತಾನೆ. ಮಂತ್ರದಿಂದ ಆಯಾ ಮಂತ್ರಾಭಿಮಾನಿ ದೇವತೆಗಳು ಪ್ರಸನ್ನರಾಗ್ತಾರೆ. ರೋಗ ನಾಶವಾಗುತ್ತೆ. ನಾನಾ ಪ್ರಕಾರದ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಕರ್ಮ, ಕಾಮ್ಯ ಕರ್ಮಗಳನ್ನ ಸಿದ್ಧಿಸಿಕೊಳ್ಳೋದಿಕ್ಕೆ ಮಂತ್ರವನ್ನು ಸ್ತಂಭನ, ಮೋಹನ, ಉಚ್ಚಾಟನ, ವಶೀಕರಣ,
ಜೃಂಭಣ, ವಿದ್ವೇಷಣ, ಮಾರಣ, ಶಾಂತಿಕ ಮತ್ತು ಪೌಷ್ಟಿಕ ಈ 9 ಪ್ರಕಾರಗಳ ಕಾರ್ಯಸಿದ್ಧಿಗಾಗಿ ಪ್ರಯೋಗಿಸಲಾಗುತ್ತೆ. ಒಟ್ಟಿನಲ್ಲಿ ಮಂತ್ರಯೋಗದಿಂದ ಪ್ರೇಯಸ್ಸು ಶ್ರೇಯಸ್ಸುಗಳೆರಡೂ ಕೂಡ ಸಿದ್ಧಿಯಾಗುತ್ತೆ. ಇನ್ನು ಯಂತ್ರಯೋಗವನ್ನ ನೋಡೋದಾದ್ರೆ ಮಂತ್ರ ಮತ್ತು ಯಂತ್ರ ಸಾಧನೆಯು ಹೆಚ್ಚಾಗಿ ಕೂಡಿಯೇ ಸಾಗುವಂತವು. ಪ್ರತ್ಯೇಕವಾಗಿಯೂ ಸಾಧನೆಯನ್ನ ಮಾಡಲಾಗುತ್ತೆ. ಯಂತ್ರದಲ್ಲಿ ನಿತ್ಯ ಯಂತ್ರ ಮತ್ತು ಭಾವಯಂತ್ರ ಅನ್ನುವಂತಹ 2 ಪ್ರಕಾರಗಳು ಸ್ವಾಭಾವಿಕವಾಗಿ ದೈವೀ ಶಕ್ತಿ ವಾಸವಾಗಿರುವಂತಹ ಸಾಲಿಗ್ರಾಮ ಶಿಲೆಗಳು, ನರ್ಮದೇಶ್ವರ ಶಿಲೆ, ಅಪರಾಜಿತ ಮುಂತಾದವುಗಳು ನಿತ್ಯ ಯಂತ್ರಗಳು. ಭಾವಯಂತ್ರಗಳಲ್ಲಿ ಶುದ್ಧ ಭಾವದ ಪ್ರಾಧಾನ್ಯತೆ ಇರುತ್ತೆ. ಅಷ್ಟಗಂಧ, ಸುರಭಿ ದ್ರವ್ಯಗಳಿಂದ ಬಣ್ಣವನ್ನು ತಯಾರಿಸಿ ಭೂರ್ಜಪತ್ರ, ಕಾಗದ, ಸುವರ್ಣ, ಬೆಳ್ಳಿ, ತಾಮ್ರ ಮೊದಲಾದ ತಗಡುಗಳ ಮೇಲೆ ಷಡ್ದಲ, ಅಷ್ಟದಲ, ಶತದಲ, ಸಹಸ್ರದಲ ಕಮಲಗಳಲ್ಲಿ ಮತ್ತು ತ್ರಿಕೋನ, ಚತುಷ್ಕೋನ, ವರ್ತುಲ ರೇಖೆಗಳ ಒಳಗೆ ಅಕ್ಷರ ಅಥವಾ ಸಂಖ್ಯೆಗಳನ್ನು ಬರೆದು ಶಾಸ್ತ್ರೋಕ್ತ ತಂತ್ರೋಕ್ತ ಪೂಜಿಸಿ ಸಾಧನೆ ಮಾಡುವುದೇ ಯಂತ್ರ ಸಾಧನೆ ಅನಿಸ್ಕೊಳ್ಳುತ್ತೆ. ಸಿದ್ಧ ಚಕ್ರಯಂತ್ರ, ಶ್ರೀಚಕ್ರಯಂತ್ರ, ಭೈರವಿ ಚಕ್ರಯಂತ್ರ, ಋಷಿಮಂಡಲ ಯಂತ್ರ, ವಿಜಯ ಯಂತ್ರ, ಗಾಯತ್ರಿ ಯಂತ್ರ, ದತ್ತಾತ್ರೇಯ ಯಂತ್ರ ಹೀಗೆ ಸಹಸ್ರಾರು ಯಂತ್ರಗಳಿವೆ. ಪ್ರತಿಯೊಂದು ಯಂತ್ರವು ಆಯಾ ದೇವತೆಯ ಪ್ರತಿಸ್ವರೂಪ. ಸಮಾಹಿತ ಅಂತಃಕರಣದ ಸಹಾಯದಿಂದ ಅನುಷ್ಠಾನ ಮಾಡುವ ಯಂತ್ರದ ಶಕ್ತಿಯಿಂದ ಸಿದ್ಧಿಯು ಪ್ರಾಪ್ತವಾಗುತ್ತೆ. ಇದು ಕ್ವಚಿತ್ತಾಗಿ ಯಂತ್ರಯೋಗದ ಬಗ್ಗೆ ವಿಚಾರಗಳು. ಈಗ ತಂತ್ರಯೋಗವನ್ನು ಗಮನಿಸೋಣ. ತತ್ವ, ಮಂತ್ರ, ಯಂತ್ರಗಳಿಂದ ಸಮನ್ವಿತವಾದ ವಿವಿಧ ವಿಷಯಗಳನ್ನು ವಿಸ್ತಾರದಿಂದ ವರ್ಣಿಸುವ ಮತ್ತು ಸಾಧಕನನ್ನು ರಕ್ಷಿಸುವುದೇ ತಂತ್ರವಿದ್ಯೆ. ತಂತ್ರಶಾಸ್ತ್ರವು ಶಿವನಿಂದ ರಚಿತವಾಯಿತು ಅಂತ ಹೇಳಲಾಗುತ್ತೆ. ಇದಲ್ಲದೆ ಔಷಧಿ ದ್ರವ್ಯಗಳ ಮುಖಾಂತರ ಕಾರ್ಯಸಿದ್ಧಿಯನ್ನು ಪಡೆಯುವುದಕ್ಕೂ ಸಹ ತಂತ್ರ ಸಾಧನೆ ಅಂತ ಹೇಳಿನೇ ಕರೆಯಲಾಗುತ್ತೆ. ಔಷಧಿ ದ್ರವ್ಯಗಳ ಮಿಶ್ರಣದ ಕೂಡ ಮಂತ್ರ ಯಂತ್ರಗಳ ಉಪಯೋಗವೂ ನಡೆಯುತ್ತೆ. ಇದಕ್ಕೆ ರಸೇಶ್ವರ ಸಂಪ್ರದಾಯವಂತ ಹೇಳಿ ಹೆಸರಿದೆ. ಅತ್ಯುತ್ತಮ ದೃಢ ಶರೀರದಿಂದ ಮಾತ್ರ ಜೀವನ್ಮುಕ್ತಿ ಸಾಧ್ಯ ಅಂತ ಹೇಳಿ ಈ ಸಂಪ್ರದಾಯವು ಪ್ರತಿಪಾದಿಸುತ್ತೆ. ರಸ ಶಾಸ್ತ್ರೋಕ್ತ ಪ್ರಯೋಗಾನುಸಾರವಾಗಿ ಪಾರಜವನ್ನು, ಅದರ ಘನತ್ವವನ್ನು, ಚಾಂಚಲ್ಯವನ್ನು ರಹಿತ ಮಾಡುತ್ತಾರೆ. ಇದಕ್ಕೆ ಮೂರ್ಛಿತ ಪಾರಜ ಅಂತ ಹೇಳಿ ಹೆಸರು. ಬಳಿಕ ಆರ್ದ್ರತೆಯನ್ನು ಮತ್ತು ಭಾರವನ್ನ ಇಲ್ಲದಾಗಿಸ್ತಾರೆ. ಇಂತಹ ಪಾರಜಕ್ಕೆ ಮೃತ ಅಂತ ಹೇಳಿ ಹೆಸರು. ತರುವಾಯ ವಿವಿಧ ಸಿದ್ಧ ಪ್ರಯೋಗಗಳಿಂದ ಅದನ್ನ ಕಟ್ಟುತ್ತಾರೆ. ಅದಕ್ಕೆ ಬದ್ಧ ಪಾರಜ ಅಂತ ಹೇಳಿ ಹೆಸರು. ಈ ರೀತಿ ಸಿದ್ಧವಾದಂತಹ ಭಸ್ಮವನ್ನ ಶಾಸ್ತ್ರೋಕ್ತ ರೀತಿಯಿಂದ ಪ್ರಾಣಾಯಾಮ ಮಾಡುತ್ತಾ ಸೇವಿಸ್ತಾರೆ. ಈ ರೀತಿ ಸೇವನೆ ಮಾಡಿದರೆ ಶರೀರವು ದಿವ್ಯ, ಅಜರ ಮತ್ತು ಅಮರವಾಗಿರುತ್ತೆ. ಇಂತಹ ವಜ್ರ ಶರೀರವನ್ನ ಪ್ರಾಪ್ತ ಮಾಡಿಕೊಂಡು ಸಾಧಕನು ಯೋಗ ಸಾಧನದ ಮುಖಾಂತರ ಜೀವನ್ಮುಕ್ತಿಯನ್ನ ಪಡ್ಕೊಳ್ತಾನೆ. ಇನ್ನು ನಾದಯೋಗವನ್ನ ನೋಡೋದಾದ್ರೆ, ಪರಬ್ರಹ್ಮನು ಸೃಷ್ಟಿ ಸಂಕಲ್ಪ ಮಾಡಿದಾಗ ಅವನಿಂದ ಪರಾಪ್ರಕೃತಿಯು ಉದ್ಭವಿಸುವ ಸಮಯದಲ್ಲಿ ಉಂಟಾದ ಕಂಪನದಿಂದ ನಾದವು ಉದ್ಭವವಾಯಿತು. ಇದೇ ಓಂಕಾರನಾದ. ಈ ನಾದವನ್ನು ಅನುಸಂಧಾನ ಮಾಡಿ ಪರಬ್ರಹ್ಮ ಸ್ಥಿತಿಯನ್ನ ಪಡೆಯುವವನೇ ನಾದಯೋಗಿ. ಸೃಷ್ಟಿ ಸ್ಥಿತಿಗಿಂತ ಪೂರ್ವದಲ್ಲಿ ಈ ನಾದದ ಉದ್ಭವವಾದ್ದರಿಂದ ಇದು ಅವಿನಾಶಿಯು ಮತ್ತು ಸಕಲ ಬ್ರಹ್ಮಾಂಡಗಳಲ್ಲಿ ನಾದವು ಓತಪ್ರೋತವಾಗಿದೆ. ಪೈಥಾಗೊರಸ್ ಎಂಬ ಗ್ರೀಕ್ ತತ್ವಜ್ಞಾನಿಯು ಈ ನಾದವನ್ನ ಸೃಷ್ಟಿ ಮಂಡಲದ ಸಂಗೀತ ಅಂತ ಹೇಳಿ ಕರೆದಿದ್ದಾನೆ. ಶರೀರದಲ್ಲಿ ಪಂಚ ಮಂಡಲಗಳಿವೆ: ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಮತ್ತು ಕೈವಲ್ಯ. ಕೈವಲ್ಯ ಮಂಡಲವೇ ಓಂಕಾರದ ಮೂಲ ಸ್ಥಾನ. ಉಳಿದ 4 ಮಂಡಲಗಳು ಮಾಯಿಕ ಮತ್ತು ಜಡವಾದವಾಗಿರ್ತವೆ. ಕೈವಲ್ಯ ಮಂಡಲದೊಡನೆ ಪರಮಾತ್ಮನ ನಿಕಟ ಸಂಬಂಧವಿದೆ. ಕಂಪನವಿದ್ದಲ್ಲಿ ನಾದವಿದೆ, ನಾದವಿದ್ದಲ್ಲಿ ಕಂಪನವಿದೆ. ಸ್ಥೂಲ ಮಂಡಲದಲ್ಲಿ ಓಂಕಾರ ನಾದವಾದರೆ ಅದರ ಧಾರೆಯು ಕಂಪನದ ಮುಖಾಂತರವಾಗಿ ಸೂಕ್ಷ್ಮ, ಕಾರಣ, ಮಹಾಕಾರಣ ಮಂಡಲದ ನಾದಗಳನ್ನ ಸಂಪರ್ಕಿಸುತ್ತೆ. ಆದರೆ ಈ ನಾದವು ಕ್ರಮೇಣ ಅತ್ಯಂತ ಸೂಕ್ಷ್ಮವೂ ಮಧುರವೂ ಆಗುತ್ತಾ ನಡೆದು ಕೈವಲ್ಯ ಮಂಡಲದ ಓಂಕಾರದ ಮೂಲ ಸ್ಥಾನವನ್ನ ಸಂಪರ್ಕಿಸುತ್ತೆ. ಪಂಚ ಆವರಣಗಳನ್ನ ಕಳಚಿದ ಮೇಲೆಯೇ ನಾದವು ಅಂಧಕಾರ, ಪ್ರಕಾಶ, ಅತಿ ಸೂಕ್ಷ್ಮತಮ ನಾದ ಈ 3 ಪರದೆಗಳನ್ನ ದಾಟಬೇಕಾಗತ್ತೆ. ಇಲ್ಲಿ ಪ್ರಕಾಶವು ಬಿಂದು ರೂಪದಲ್ಲಿರುತ್ತೆ. ಈ ಪರಮ ಬಿಂದುವೇ ಬೀಜಾಕ್ಷರ. ಅದರ ಮೇಲಿರುವುದೇ ಮೂಲ ಓಂಕಾರ ನಾದ. ಇನ್ನೂ ಕೆಲವರು ಈ ಆದಿನಾದಕ್ಕೆ ಹೂಂಕಾರವಂತಲೂ ಕೂಡ ಕರೀತಾರೆ. ಕೊನೆಗೆ ಈ ನಾದವು ಅಕ್ಷರ ಬ್ರಹ್ಮನೊಡನೆ ಲಯವಾದಾಗ ಯೋಗಿಯು ನಿರಂಜನ ಬ್ರಹ್ಮನ ಸ್ಥಿತಿಯನ್ನ ಹೊಂದುತ್ತಾನೆ. ಇಲ್ಲಿ ಸ್ಥೂಲ ಮಂಡಲದಲ್ಲಿ ನಾದವಾದಾಗ ಅದರ ಕಂಪನದಿಂದ ಸೂಕ್ಷ್ಮ ಮಂಡಲದಲ್ಲಿಯೂ ಸಹ ನಾದವು ಕಂಪಿಸುತ್ತೆ.
ಹೀಗೆಯೇ ಕಂಪನದ ಸಂಪರ್ಕದಿಂದ ಮೂಲನಾದವು ಕಂಪಿಸಿ ಪರಬ್ರಹ್ಮನಲ್ಲಿ ಲಯವಾದಾಗ ಯೋಗಿಯು ಪರಮಪದವನ್ನ ಪಡೆದುಕೊಳ್ತಾನೆ. ಈ ನಾದಾನುಸಂಧಾನ ನಡೆದಾಗ ನಾದಯೋಗಿಗೆ ಪ್ರಾರಂಭದಲ್ಲಿ ಸಮುದ್ರ, ನವಮೇಘ ಗರ್ಜನೆ, ದುಂದುಬಿಯ ಧ್ವನಿ, ಜಲಪ್ರಪಾತ ಧ್ವನಿಗಳು ಕೇಳಿಸುತ್ತವೆ. ಬಳಿಕ ಸಿಂಹಧ್ವನಿ, ಘಂಟಾನಾದ, ಅಂತ್ಯದಲ್ಲಿ ಗೆಜ್ಜೆಯ ಧ್ವನಿ, ಮುರಳಿಯ ಧ್ವನಿ, ವೀಣಾಧ್ವನಿಗಳು ಕೂಡ ಕೇಳಿಸಬಹುದು ಅಥವಾ ಕೇಳಿಸುತ್ತೆ. ಇಷ್ಟು ನಾದಯೋಗದ ಬಗ್ಗೆ ಸಂಕ್ಷಿಪ್ತವಾದಂತಹ ವಿಚಾರಗಳು. ಈಗ ಜಪಯೋಗವನ್ನು ನೋಡೋಣ. ಗುರುವು ಅನುಗ್ರಹಿಸಿದ ಭಗವಂತನ ನಾಮ ಅಥವಾ ಮಂತ್ರವನ್ನ ಮಾಲೆಯ ಸಹಾಯದಿಂದ ನಿಶ್ಚಿತ ಸಂಖ್ಯೆಯಲ್ಲಾಗಲಿ ಇಲ್ಲವೇ ಮಾಲಾರಹಿತನಾಗಿ ನಿರಂತರ ಜಪಸಾಧನೆಯನ್ನಾಗಲಿ ಸಾಧಕನು ಮಾಡ್ತಾನೆ. ಜಪವನ್ನ ಸಕಾಮಿಯಾಗಿ ಮಾಡಬಹುದು, ಇಲ್ಲವೇ ನಿಷ್ಕಾಮಿಯಾಗಿಯೂ ಸಹ ಮಾಡಬಹುದು. ಸಕಾಮ ಜಪಸಾಧಕನು ಕೇವಲ ಐಹಿಕ ಸುಖ ಭೋಗಗಳನ್ನ ಪಡ್ಕೊಳ್ತಾನೆ. ಆದರೆ ಮನಃಶುದ್ಧಿಯನ್ನ ಸಾಧಿಸಿ ನಿಷ್ಕಾಮ ಜಪ ಮಾಡುವವನು ಇಷ್ಟ ದೇವತೆಯಲ್ಲಿ ಒಂದುಗೂಡ್ತಾನೆ. ಜಪಸಾಧಕನು 10 ನಾಮಾಪರಾಧಗಳಿಂದ ಮತ್ತು ವಿಷಯಾಸಕ್ತಿಗಳಿಂದ ತನ್ನನ್ನು ಕಾಪಾಡಿಕೊಳ್ಳುವುದು ಬಹಳವೇ ಅವಶ್ಯಕ. ವಿಷಯಾಸಕ್ತಿಗಳೊಡನೆ ಹೋರಾಡುತ್ತಾ ಮನಸ್ಸಿನ ಶುದ್ಧಿಯನ್ನ ಸಾಧಿಸಿ ಶ್ರದ್ಧೆ, ಭಕ್ತಿ, ಪ್ರೇಮಗಳಿಂದ ಮತ್ತು ಆ ಜಪದ ಅರ್ಥವನ್ನ ಗಮನದಲ್ಲಿಟ್ಕೊಂಡು ಏಕಾಗ್ರತೆಯಿಂದ ಮಾಡತೊಡಗಿದ್ರೆ ಜಪವು ವೈಖರಿಯಿಂದ ಮಧ್ಯಮ, ಪಶ್ಯಂತಿ, ಕೊನೆಗೆ ಕಾರಣ ಶರೀರದಲ್ಲಿ ಪರಾಜಪವು ನಡೆಯುತ್ತೆ. ಅಂತಃಕರಣ ಚತುಷ್ಟಯಗಳು ಭಗವನ್ನಾಮಮಯವಾದಾಗ ರೋಮ ರೋಮಗಳಲ್ಲಿ ಜಪವು ಪ್ರಾರಂಭವಾಗುತ್ತೆ. ಕೇವಲ ಅಂತರಂಗವಷ್ಟೇ ಭಗವನ್ನಾಮಮಯವಾಗದೆ ಬಾಹ್ಯ ಜಗತ್ತು ಮತ್ತು ಬ್ರಹ್ಮಾಂಡದ ಅಣುರೇಣುಗಳು ಭಗವನ್ನಾಮದಿಂದ ಓತಪ್ರೋತವಾಗ್ತವೆ. ಹೀಗೆ ನಾಮಜಪ ಸಾಧಕನು ಭಗವನ್ನಾಮವೆಂಬ ವಿಶ್ವ ಚೈತನ್ಯದಲ್ಲಿ ಒಂದುಗೂಡ್ತಾನೆ. ನಾಮ ಸಮಾಧಿಯಲ್ಲಿ 2 ಅವಸ್ಥೆಗಳಿವೆ, ಸಾಧಕಾವಸ್ಥಾ ಮತ್ತು ಸಿದ್ಧಾವಸ್ಥಾ. ಸಾಧಕಾವಸ್ಥೆಯಲ್ಲಿ ಪುನಃ ಪುನಃ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಾಮಾಮೃತ ಸಾಗರದಲ್ಲಿ ಮುಳುಗಿಸಬೇಕಾಗತ್ತೆ. ಸಿದ್ಧಾವಸ್ಥೆಯಲ್ಲಿ ನಾಮಜಪ ಸಾಧಕನಿಗೆ ಎಚ್ಚರದಲ್ಲಿ, ನಿದ್ದೆಯಲ್ಲಿ, ಕುಳಿತಾಗ, ಎದ್ದಾಗ, ಅಡ್ಡಾಡುವಾಗ, ಉಣ್ಣುವಾಗ, ಮಾತನಾಡುವಾಗ, ಓದುವಾಗ ಪ್ರತಿ ಸಮಯದಲ್ಲಿ ಅನಾಯಾಸವಾಗಿ ಅವ್ಯಾಹತವಾಗಿ ನಾಮಜಪವು ಸಾಗಿರುತ್ತೆ. ಸುಷುಪ್ತಿ ಅವಸ್ಥೆಯಲ್ಲಿಯೂ ಜಪವು ಸಾಗಿರುತ್ತೆ. ನಾಮ ಸಮಾಧಿಯಲ್ಲಿ ಅನ್ವಯ ಸಮಾಧಿ ಮತ್ತು ವ್ಯತಿರೇಕ ಸಮಾಧಿ ಅಂತ ಹೇಳಿ ಮತ್ತೆ 2 ಪ್ರಕಾರಗಳನ್ನು ನೋಡ್ಬೋದು. ಅನ್ವಯ ಸಮಾಧಿಯಲ್ಲಿ ಸಕಲ ದೃಶ್ಯ ಪ್ರಪಂಚವು ಭಗವನ್ಮಯವಾಗಿ ಕಾಣಿಸುತ್ತೆ. ವ್ಯತಿರೇಕ ಸಮಾಧಿಯಲ್ಲಿ ಭಗವತ್ ಸ್ವರೂಪ, ಭಗವನ್ನಾಮವನ್ನ ಬಿಟ್ಟು ಯಾವ ವಸ್ತುವಿನ ಅನುಭವವೂ ಬರೋದಿಲ್ಲ. ಎಲ್ಲಾ ಕಾರ್ಯಪ್ರಪಂಚ, ದೃಶ್ಯ ಜಗತ್ತು ಆ ಕಾಲದಲ್ಲಿ ಮೂಲ ಕಾರಣ ಭಗವತ್ ಸ್ವರೂಪದಲ್ಲಿ ಲೀನವಾಗಿ ಹೋಗುತ್ತೆ. ಸಗುಣ ಸಾಕ್ಷಾತ್ಕಾರದ ನಂತರ ಜಪಯೋಗಿಗೆ ತನ್ನ ಆರಾಧ್ಯ ದೇವತೆಯ ಅನುಗ್ರಹದಿಂದಲೇ ನಿರ್ಗುಣ ಬ್ರಹ್ಮದ ಅನುಭವವೂ ಸಹ ಆಗುತ್ತೆ. ಇನ್ನು ಪ್ರಾರ್ಥನಾ ಯೋಗವನ್ನ ಗಮನಿಸೋಣ. ಪ್ರಾರ್ಥನೆಯು ಜೀವಾತ್ಮ ಮತ್ತು ಪರಮಾತ್ಮನೊಂದಿಗೆ ಸಕ್ರಿಯ ಅನನ್ಯ ಭಕ್ತಿ ಪ್ರೇಮಮಯ ಸಂಬಂಧವನ್ನ ಜೋಡಿಸುತ್ತೆ. ಪ್ರಾರ್ಥನೆಯಿಂದ ಅಹಂಕಾರ ನಷ್ಟವಾಗಿ ಚಿತ್ತ ಶುದ್ಧಿ ಉಂಟಾಗುತ್ತೆ. ಪ್ರಾರ್ಥನೆಯಲ್ಲಿ ಸಕಾಮ ಮತ್ತು ನಿಷ್ಕಾಮ ಎಂಬ 2 ಬಗೆಗಳು. ಸಕಾಮ ಪ್ರಾರ್ಥನೆಯಿಂದ ಎಲ್ಲ ಐಹಿಕ ಸುಖ ಸಾಧನೆಗಳು ಲಭ್ಯವಾಗುವು. ನಿಷ್ಕಾಮ ಪ್ರಾರ್ಥನೆಯು ಭಕ್ತನನ್ನ ಮುಕ್ತಿಯೆಡೆಗೆ ಕೊಂಡೊಯ್ಯುತ್ತೆ. ನಿಷ್ಕಾಮ ಪ್ರಾರ್ಥನೆಯೇ ಶ್ರೇಷ್ಠ ಪ್ರಾರ್ಥನೆ. ನಮ್ಮ ಎಲ್ಲಾ ಗುಪ್ತ ಶಕ್ತಿಗಳ ಕೇಂದ್ರವು ನಮ್ಮ ಮನಸ್ಸು. ಈ ಮನಸ್ಸು ಪರಿಶುದ್ಧವಾದಷ್ಟು ಗುಪ್ತ ಶಕ್ತಿಗಳು ಜಾಗೃತವಾಗ್ತವೆ. ಅಸುರಿ ಭಾವಗಳನ್ನ ನಾಶ ಮಾಡಿ ದೈವಿ ಭಾವಗಳನ್ನ ತುಂಬೋದ್ರಿಂದ ಮನಸ್ಸು ಪರಿಶುದ್ಧವಾಗುತ್ತೆ. ಪ್ರಾರ್ಥನೆಯು ಮನಸ್ಸನ್ನ ಪರಿಶುದ್ಧ ಮಾಡುವ ಮುಖ್ಯ ಸಾಧನವು. ಪ್ರಾರ್ಥನೆಯಿಂದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಲಯವಾಗಿ ನಮ್ಮಲ್ಲಿರುವ ಗುಪ್ತ ಆಧ್ಯಾತ್ಮಿಕ ಶಕ್ತಿಯು ಜಾಗೃತವಾಗುತ್ತೆ. ಭಕ್ತನು ಪ್ರಾರ್ಥನೆಯಲ್ಲಿ ತನ್ಮಯನಾದಾಗ ಈ ಆಧ್ಯಾತ್ಮಿಕ ಶಕ್ತಿಯೇ ಭಕ್ತ ಭಗವಂತನನ್ನ ಒಂದುಗೂಡಿಸ್ತವೆ. ಸಾಕಾರ ಭಗವಂತನ ಪ್ರಾರ್ಥನೆಯಿಂದ ಸಗುಣ ಸಾಕಾರ ಭಗವಂತನ ದರ್ಶನವಾದರೆ, ನಿರ್ಗುಣ ನಿರಾಕಾರ ಭಗವಂತನ ಪ್ರಾರ್ಥನೆಯಿಂದ ಭಕ್ತನು ನಿರಾಕಾರ ಭಗವಂತನಲ್ಲಿ ಲಯವಾಗೋದಿಕ್ಕೆ ಸಾಧ್ಯವಾಗುತ್ತೆ. ಈಗ ಕುಂಡಲಿನಿ ಯೋಗ ಅಂದ್ರೆ ಲಯ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಾ ಯೋಗಗಳ ಮಾರ್ಗಗಳಲ್ಲಿ ಕೆಲವು ರೀತಿಯಿಂದ ಭಿನ್ನತೆ ಇದ್ರೂ ಅವು ಕುಂಡಲಿನಿ ಯೋಗದ ಮಾರ್ಗವನ್ನ ಪರೋಕ್ಷವಾಗಿಯಾಗಲಿ ಅಪರೋಕ್ಷವಾಗಿಯಾಗಲಿ ಅವಲಂಬಿಸಲೇಬೇಕು. ಈ ಯೋಗವು ಎಲ್ಲಾ ಯೋಗಗಳ ತಾಯಿ ಇದ್ದಂತೆ. ಎಲ್ಲಾ ಮಕ್ಕಳು ತಾಯಿಯನ್ನ ಅವಲಂಬಿಸುವಂತೆ ಎಲ್ಲಾ ಯೋಗಗಳು ಪರಾಶಕ್ತಿ ಕುಂಡಲಿನಿಯನ್ನ ಆಶ್ರಯಿಸಿಯೇ ಪರಮ ಪದವನ್ನು ಅಥವಾ ಕೈವಲ್ಯವನ್ನ ಹೊಂದುವ ಮಾರ್ಗವನ್ನ ನಿರ್ದೇಶಿಸ್ತವೆ. ನಿರ್ಗುಣ, ನಿರಾಕಾರ, ಅನಾದಿ, ಅನಂತ,
ಪರಶಿವನಲ್ಲಿ ಸೃಷ್ಟಿಯ ಸಂಕಲ್ಪ ಉದಯಿಸಿದೊಡನೆ ಅವನಿಂದ ಪರಾಶಕ್ತಿಯು ಅಂದ್ರೆ ಮೂಲ ಪ್ರಕೃತಿಯು ಉದ್ಭವವಾದಳು. ಬಳಿಕ ಪರಾಶಕ್ತಿಯು ತ್ರಿಗುಣಗಳನ್ನ ಸೃಷ್ಟಿಸಿದಳು. ತರುವಾಯ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಆಕಾಶ ತತ್ವ, ವಾಯುತತ್ವ, ತೇಜಸ್ ತತ್ವ, ಜಲತತ್ವ, ಕೊನೆಗೆ ಪೃಥ್ವಿ ತತ್ವವನ್ನ ನಿರ್ಮಿಸಿ ಪೃಥ್ವಿ ತತ್ವದವರೆಗೆ ತಾನೇ ವ್ಯಾಪಿಸಿ ಅಲ್ಲಿ ದೀರ್ಘ ನಿದ್ರೆ ಹೋದಳು. ಈ ಪರಾಶಕ್ತಿ ಹೀಗೆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿದಳು. ಬ್ರಹ್ಮಾಂಡದಲ್ಲಿರುವುದೆಲ್ಲ ಪಿಂಡಾಂಡ ಅಂದ್ರೆ ಮಾನವ ಶರೀರದಲ್ಲಿ ಇದೆ. ಮಾನವ ಶರೀರದಲ್ಲಿ ಈ ಪರಾಶಕ್ತಿಯು ಯುಗ ಯುಗಾಂತರಗಳಿಂದ ಪೃಥ್ವಿ ತತ್ವದಲ್ಲಿ ದೀರ್ಘ ನಿದ್ರೆಯಲ್ಲಿ ಇರುವಳು. ಬೆನ್ನು ಮೂಳೆಯಲ್ಲಿ ಇಡ ಮತ್ತು ಪಿಂಗಳ ಎಂಬ ನರಗಳ ಪ್ರವಾಹಗಳಿವೆ. ಇವೆರಡರ ಮಧ್ಯದಲ್ಲಿ ಸುಷುಮ್ನ ಎಂಬ ನಾಲೆ ಇದೆ. ಈ ಸುಷುಮ್ನ ನಾಲೆಯ ಪ್ರಾರಂಭವು ಗುದ ಮತ್ತು ಉಪಸ್ಥ ಸ್ಥಾನಗಳ ಮಧ್ಯಭಾಗದಿಂದ ಪ್ರಾರಂಭವಾಗಿ ನಡುನೆತ್ತಿಯವರೆಗೂ ವ್ಯಾಪಿಸಿರೋದು. ಸುಷುಮ್ನ ನಾಲೆಯ ಒಳಭಾಗದ ನಾಲೆಗೆ ವಜ್ರಿಣಿ ಎಂದು, ಅದರ ಒಳಭಾಗದ ನಾಲೆಗೆ ಚಿತ್ರಿಣಿ ಅಂತ ಹೇಳಿನು. ಮತ್ತೆ ಚಿತ್ರಿಣಿಯ ಒಳಭಾಗದಲ್ಲಿ ಸುರಂಗದಂತಿರುವ ಈ ಅತಿ ಸೂಕ್ಷ್ಮ ಮಾರ್ಗಕ್ಕೇನೆ ಬ್ರಹ್ಮಪಥ ಅಥವಾ ಬ್ರಹ್ಮನಾಡಿ ಅಂತ ಹೇಳಿ ಹೆಸರು. ಕುಂಡಲಿನಿಯು ಸರ್ಪದ ಆಕಾರವಿರೋದ್ರಿಂದ ಅದಕ್ಕೆ ಕುಂಡಲಿನಿ ಸರ್ಪವೆಂತಲೂ ಭುಜಂಗಿ ಅಂತಲೂ ಕೂಡ ಹೆಸರು. ಸುಷುಮ್ನಾ ನಾಡಿಯು ಕೊನೆಗೊಳ್ಳುವ ಭಾಗದಲ್ಲಿ ಅಂದರೆ ಉಪಸ್ಥ ಮತ್ತು ಗುದಸ್ಥಾನಗಳ ಮಧ್ಯದಲ್ಲಿಯೇ ಅಧೋಮುಖ ತ್ರಿಕೋನದ ಮಧ್ಯದಲ್ಲಿ ಮೂಲಾಧಾರ ಚಕ್ರವಿದೆ. ಮೂಲಾಧಾರ ಚಕ್ರವೇ ಪೃಥ್ವಿ ತತ್ವವು. ಇಲ್ಲಿ ಪರಾಶಕ್ತಿಯು ಕುಂಡಲಿನಿ ಎಂಬ ಹೆಸರಿನಿಂದ ಸರ್ಪಾಕಾರದ ಶಕ್ತಿಯಾಗಿ 3.5 ಸುತ್ತು ಸುರುಳಿಯಾಗಿ ಬಾಲವನ್ನ ಮುಖದಲ್ಲಿ ಕಚ್ಚಿಕೊಂಡು ಕೆಳಮುಖ ಮಾಡಿ ಯುಗ ಯುಗಗಳಿಂದ ದೀರ್ಘ ನಿದ್ರೆಯಲ್ಲಿ ಇದ್ದಾಳೆ. ಮುಖ್ಯವಾಗಿ ದೈವಿ ಸಂಕಲ್ಪದಂತೆ ಕುಂಡಲಿನಿ ಪರಾಶಕ್ತಿಯು ಹಠಯೋಗದ ಷಟ್ಕರ್ಮ, ಆಸನ, ಪ್ರಾಣಾಯಾಮ, ಬಂಧ ಮುದ್ರೆಗಳಿಂದಾಗಲಿ ಆತ್ಮ ಸಾಕ್ಷಾತ್ಕಾರ ಪಡೆದು ಸದ್ಗುರುವಿನ ಅನುಗ್ರಹದಿಂದಾಗಲಿ ದೈವಿ ಭಕ್ತಿಯಿಂದಾಗಲಿ ವೇದಾಂತ ತತ್ವದ ಅನ್ವೇಷಣೆಯಿಂದಾಗಲಿ ಜಾಗೃತಳಾಗುವಳು. ಮೂಲಾಧಾರದ ನಂತರ ಹೊಕ್ಕಳಿನ ಕೆಳಭಾಗದಲ್ಲಿ ಸ್ವಾಧಿಷ್ಠಾನ ಚಕ್ರವಿದೆ. ಹೊಕ್ಕಳಿನ ಭಾಗದಲ್ಲಿ ಮಣಿಪುರವೆಂಬಂತಹ ಚಕ್ರವಿದೆ. ಹೃದಯದ ಭಾಗದಲ್ಲಿ ಅನಾಹತವೆಂಬ ಚಕ್ರವಿದೆ. ಕಂಠ ಭಾಗದಲ್ಲಿ ವಿಶುದ್ಧವೆಂಬ ಚಕ್ರವಿದೆ. ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರವಿದೆ. ತಲೆಯಲ್ಲಿ ಸಹಸ್ರಾರವೆಂಬ ಚಕ್ರವಿದೆ. ಧ್ಯಾನದಿಂದ ಯೋಗಿಯು ಕುಂಡಲಿನಿಯನ್ನ ಸಹಸ್ರಾರದವರೆಗೆ ಒಯ್ಯೋದಿಕ್ಕೆ ಸಾಧ್ಯವಾಗುತ್ತೆ. ಕುಂಡಲಿನಿ ಪರಾಶಕ್ತಿಯು ಮಹಾ ಆವೇಶದಿಂದ ಪೃಥ್ವಿ ತತ್ವವಿರುವ ಮೂಲಾಧಾರ ಚಕ್ರವನ್ನು, ಜಲತತ್ವವಿರುವ ಸ್ವಾಧಿಷ್ಠಾನ ಚಕ್ರವನ್ನು, ಅಗ್ನಿ ತತ್ವವಿರುವ ಮಣಿಪುರ ಚಕ್ರವನ್ನು, ವಾಯುತತ್ವವಿರುವ ಅನಾಹತ ಚಕ್ರವನ್ನು, ಕಂಠದಲ್ಲಿ ಆಕಾಶ ತತ್ವವಿರುವ ವಿಶುದ್ಧ ಚಕ್ರವನ್ನು, ಮನಸ್ತತ್ವವಿರುವ ಆಜ್ಞಾ ಚಕ್ರವನ್ನ ಪ್ರವೇಶಿಸಿದ ಕೂಡಲೇ ಸಾಧಕನು ಬಾಹ್ಯ ಪ್ರಪಂಚದ ಸಂಪೂರ್ಣ ಅರಿವನ್ನ ಕಳೆದುಕೊಂಡು ಸಮಾಧಿಯಲ್ಲಿ ಮಗ್ನನಾಗ್ತಾನೆ. ಮುಂದೆ ಬುದ್ಧಿ ಮತ್ತು ಅಹಂಕಾರ ತತ್ವಗಳು ಲಯ ಹೊಂದಿ ಕುಂಡಲಿನಿಯು ಸಹಸ್ರಾರ ಚಕ್ರದಲ್ಲಿರುವ ಪರಮ ಶಿವನನ್ನ ಕೂಡಿದಾಗ ಯೋಗಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಮುಂದೆ ಹಠಯೋಗದ ಬಗ್ಗೆ ನೋಡೋಣ. ಹ ಎಂದರೆ ಸೂರ್ಯ, ಠ ಎಂದರೆ ಚಂದ್ರ. ಹಠವೆಂದರೆ ಸೂರ್ಯ ಮತ್ತು ಚಂದ್ರನಾಡಿಗಳಿಂದ ಸಾಧನೆ ಮಾಡುವ ಯೋಗ. ಸೂರ್ಯ ಚಂದ್ರ ನಾಡಿಗಳೆಂದರೆ ಇಡ ಮತ್ತು ಪಿಂಗಳ ನಾಡಿಗಳು. ಇಡ ಮತ್ತು ಪಿಂಗಳ ನಾಡಿಗಳ ಮುಖಾಂತರವಾಗಿ ಪ್ರಾಣಾಯಾಮ ಮಾಡಿ ಪ್ರಾಣ ಮತ್ತು ಅಪಾನ ವಾಯುಗಳನ್ನ ಊರ್ಧ್ವಮುಖಿ ಮಾಡಬೇಕು. ಈ ಸಾಧನೆಯಿಂದ ಮೂಲಾಧಾರದಲ್ಲಿ ದೀರ್ಘ ನಿದ್ರೆಯಲ್ಲಿದ್ದ ಪರಾಶಕ್ತಿ ಕುಂಡಲಿನಿಯನ್ನ ಜಾಗೃತಗೊಳಿಸಿ ಸಹಸ್ರಾರದವರೆಗೆ ಒಯ್ದು ಆತ್ಮ ಸಾಕ್ಷಾತ್ಕಾರ ಸಾಧಿಸುವುದೇ ಹಠಯೋಗದ ಗುರಿ. ಹಠಯೋಗದಲ್ಲಿ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳ ಸಂಪೂರ್ಣ ಶುದ್ಧಿಗೆ ಅತ್ಯಂತ ಮಹತ್ವವನ್ನ ಕೊಡಲಾಗಿದೆ. ಜೀವನ್ಮುಕ್ತಿಯೇ ನಿಜವಾದ ಮುಕ್ತಿ ಎಂದು ಸಿದ್ಧ ಸಂಪ್ರದಾಯದವರ ಮತ. ಆದ್ದರಿಂದ ಶರೀರವನ್ನ ಅಜರ ಅಮರವನ್ನಾಗಿ ಮಾಡಿ ಮುಕ್ತಿಯನ್ನ ಸಾಧಿಸುವುದೇ ಹಠಯೋಗದ ಗುರಿ. ದೇಹಾಂತರದಿಂದ ಹೊಸ ಜನ್ಮ ಪಡೆದು ಹೊಸ ದೇಹಧಾರಣ ಮಾಡುತ್ತಾ ಹೋದ ಹಾಗೆ ಹಿಂದಿನ ಸಾಧನೆಗಳ ಫಲವಾಗಿ ದೇಹ ಪ್ರಾಣ ಮನಶುದ್ಧಿಯಾಗುವುದಾದರೂ ರಜಾ ಮತ್ತು ತಮೋಗುಣಗಳು ಸಂಸ್ಕಾರಗಳ ರೂಪವಾಗಿ ಅವಶ್ಯ ಉಳಿದು ಬರುವುದರಿಂದ ಅಶುದ್ಧ ಮಾಯೆಯ ಲೇಷವು ಉಳಿಯುತ್ತಾ ಹೋಗುತ್ತೆ ಅಂತ ಹೇಳಿ ಸಿದ್ಧ ಸಂಪ್ರದಾಯಗಳ ಮತ. ಮಾಯೆಯಲ್ಲಿ ಸಿದ್ಧ ಸಂಪ್ರದಾಯದವರು ಅಶುದ್ಧ ಮಾಯ, ಶುದ್ಧ ಮಾಯ ಮತ್ತು ಮಹಾಮಾಯ ಎಂದು 3 ಪ್ರಕಾರಗಳನ್ನ ಮಾಡ್ತಾರೆ. ಬಿಂದು ತತ್ವವೇ ಶುದ್ಧ ಮಾಯೆಯು, ಚಿತ್ ಶಕ್ತಿ ಸ್ವರೂಪವೇ ಮಹಾಮಾಯೆಯು ಮತ್ತು ಅಶುದ್ಧ ಮಾಯೆಯು ವಿಕಾರ ಸ್ವರೂಪಿಯಾಗಿ ಇರುತ್ತೆ.
ಆದ್ದರಿಂದಲೇ ಅಶುದ್ಧ ಮಾಯಾಜನಿತ ದೇಹವನ್ನ ಶುದ್ಧ ಮಾಯಾಕೋಟಿಯಲ್ಲಿ ಒಯ್ಯೋದು ಅತ್ಯಂತ ಅವಶ್ಯವಾಗಿರುತ್ತೆ. ಈ ರೀತಿಯಿಂದ ಶುದ್ಧಿಯನ್ನ ಸಾಧಿಸಿದರೆ ಅಶುದ್ಧ ಮಾಯೆಯಿಂದ ಉತ್ಪನ್ನವಾದ ಸಮಸ್ತ ವಿಕಾರ ಸಮೂಹಗಳ ಸಮೂಲ ನಾಶವಾಗುತ್ತೆ. ಈ ಪರಿವರ್ತನೆಯಾಗಲು ಶುದ್ಧ ಮಾರ್ಗದಲ್ಲಿ ಅವಸ್ಥಿತವಾಗಿರುವ ಮುಕ್ತ ಪುರುಷರ ಅನುಗ್ರಹವು ಅತ್ಯಂತ ಅವಶ್ಯವಾಗಿರುತ್ತೆ. ಅಶುದ್ಧ ಪ್ರಾಕೃತಿಕ ದೇಹವು ಶುದ್ಧ ಮಾಯಾಮಯ ದೇಹದಲ್ಲಿ ಪರಿವರ್ತಿತವಾಗದ ತನಕ ಜನನ ಮರಣದ ನಿವೃತ್ತಿ ಆಗೋದಿಲ್ಲ. ಕರ್ಮದ ಅಭಾವವಾದರೂ ಅಶುದ್ಧ ದೇಹದ ಬೀಜವು ಅಂದರೆ ಸಂಸ್ಕಾರಗಳ ಬೀಜವು ಉಳಿದು ಬರೋದ್ರಿಂದ ಮುಕ್ತ ಪುರುಷರ ಅನುಗ್ರಹವಾದಾಗಲೇ ಅಶುದ್ಧ ದೇಹದ ಬೀಜವು ನಾಶವಾಗಿ ಶುದ್ಧ ದೇಹದ ಬೀಜವು ಉತ್ಪನ್ನವಾಗುತ್ತೆ. ಆಗ ಮಾತ್ರ ಸಾಧಕನು ಮೃತ್ಯುಂಜಯನಾಗ್ತಾನೆ. ಈ ಕಾಲದಲ್ಲಿ ಅಶುದ್ಧ ಮಾಯೆಯು ಶುದ್ಧ ಮಾಯೆಯಲ್ಲಿ ಪರಿವರ್ತನೆ ಹೊಂದೋದ್ರಿಂದ ದೇಹಕ್ಕೆ ಅಮರತ್ವವು ಪ್ರಾಪ್ತವಾಗುತ್ತೆ. ಈ ಶುದ್ಧ ದೇಹವು ಅಮೃತ ಕಲಾಮಯ ಪ್ರಣವತನು ಎಂಬಂತಹ ಹೆಸರನ್ನ ಪಡ್ಕೊಳ್ಳುತ್ತೆ. ಕುಂಡಲಿನಿಯು ಸಹಸ್ರಾರವನ್ನ ಮುಟ್ಟಿದೊಡನೆ ಪ್ರಣವತನು ಪ್ರಾಪ್ತವಾಗುತ್ತೆ. ಪ್ರಣವತನುವಿನ ಪ್ರಾಪ್ತಿಯೇ ಜೀವನ್ಮುಕ್ತಿ. ಇಂತಹ ಜೀವನ್ಮುಕ್ತ ಪುರುಷನು ದೇಹವನ್ನಿಟ್ಟುಕೊಂಡು ಈಶ್ವರ ಸ್ವರೂಪಿಯಾಗಿರ್ತಾನೆ. ಇಂತಹ ಜೀವನ್ಮುಕ್ತ ಪುರುಷನು ಶುದ್ಧ ಮತ್ತು ಅಶುದ್ಧ ಜಗತ್ತಿನ ಸಂಧಿಸ್ಥಳದಲ್ಲಿ ಇರ್ತಾನೆ. ಅಶುದ್ಧ ಜಗತ್ತಿನೊಂದಿಗೆ ಅವನ ಸಂಬಂಧವು ಸ್ವಲ್ಪ ಕಾಲ ಉಳಿಯುತ್ತೆ. ಈ ಕಾಲದಲ್ಲಿ ಪ್ರಣವದೇಹಿ ಜೀವನ್ಮುಕ್ತ ಪುರುಷನು ಮುಮುಕ್ಷು ಜೀವಿಗಳನ್ನ ಮಾಯಾಗರ್ಭದಿಂದ ಉದ್ಧಾರ ಮಾಡ್ತಾನೆ. ಪರಾಮುಕ್ತಿಯು ಅವನ ಸಮೀಪದಲ್ಲಿಯೇ ಇರುತ್ತೆ. ಪರಾಮುಕ್ತಿಯನ್ನು ಹೊಂದಿದ ಬಳಿಕ ಯೋಗಿಯು ಚಿನ್ಮಯ ಜ್ಯೋತಿ ಸ್ವರೂಪಿಯಾಗಿ ಉಳಿತಾನೆ. ಈ ವೇಳೆಗೆ ಶುದ್ಧ ಮಾಯೆಯ ಪರದೆಯು ಕಳಚಿ ಹೋಗಿರುತ್ತೆ. ಆಗ ಅವನು ಸಚ್ಚಿತ್ ಆನಂದ ಸ್ವರೂಪಿಯಾಗ್ತಾನೆ. ಆದ್ದರಿಂದಲೇ ದೇಹಶುದ್ಧಿ ಚಿತ್ತಶುದ್ಧಿಯನ್ನ ಸಾಧಿಸೋದಿಕ್ಕೆ ಹಠಯೋಗಿಗಳು, ರಸತಂತ್ರಜ್ಞರು ಷಟ್ಕರ್ಮ, ಆಸನ, ಪ್ರಾಣಾಯಾಮ, ಬಂಧ, ಮುದ್ರ, ರಸಪ್ರಯೋಗಗಳಿಂದ ದೇಹವನ್ನ ಅಜರ ಮತ್ತು ಅಮರವನ್ನಾಗಿ ಮಾಡಿಕೊಂಡು ಜೀವನ್ಮುಕ್ತ ಪುರುಷರ ಅನುಗ್ರಹದಿಂದ ನಿರಂಜನರಾಗಿ ಬೆಳಗ್ತಾರೆ. ಇನ್ನು ರಾಜಯೋಗವನ್ನ ಗಮನಿಸೋದಾದ್ರೆ ಹಠಯೋಗವು ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳ ಶುದ್ಧಿಗೆ ಮಹತ್ವವನ್ನು ಕೊಟ್ಟರೆ, ರಾಜಯೋಗವು ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶಗಳ ಶುದ್ಧಿಯನ್ನ ಸಾಧಿಸುತ್ತೆ. ಆದ್ದರಿಂದಲೇ ಗುರು ಗೋರಖನಾಥರು ಹಠಃ ವಿನಾ ರಾಜಯೋಗೋ ರಾಜಯೋಗಂ ವಿನಾ ಹಠಃ ನ ಸಿದ್ಧ್ಯತಿ ತಥೋ ಯುಗ್ಮ ಮಾನಿಷ್ಪತ್ತೇಹೇ ಸಮಭ್ಯಸೇತ್ ಎಂದು ಹೇಳಿದ್ದಾರೆ. ಹಠಯೋಗವಿಲ್ಲದೆ ರಾಜಯೋಗದ ಮತ್ತು ರಾಜಯೋಗವಿಲ್ಲದೆ ಹಠಯೋಗದ ಸಿದ್ಧಿ ಆಗೋದಿಲ್ಲ. ಆದ್ದರಿಂದ ಸಿದ್ಧಿ ಪ್ರಾಪ್ತಿಗಾಗಿ ಎರಡನ್ನೂ ಅಭ್ಯಸಿಸಬೇಕು. ಮಹರ್ಷಿ ಪತಂಜಲಿಗಳು ನಿರೂಪಿಸಿದ ಅಷ್ಟಾಂಗ ಯೋಗ ಮಾರ್ಗವೇ ರಾಜಯೋಗವು. ಯೋಗ ಚಿತ್ತವೃತ್ತಿ ನಿರೋಧ. ಈ ಸೂತ್ರವೊಂದರಲ್ಲಿಯೇ ಮಹರ್ಷಿಗಳು ರಾಜಯೋಗದ ಸಾರವನ್ನೇ ಪ್ರಕಟಪಡಿಸಿದ್ದಾರೆ. ಚಿತ್ತದ ವೃತ್ತಿಗಳನ್ನ ನಿರೋಧಿಸಿದರೆ ರಾಜಯೋಗವು ಸಿದ್ಧಿಸುವುದು. ಜೀವಾತ್ಮನು ಪರಮಾತ್ಮನೊಡನೆ ಒಂದುಗೂಡಿ ಕೈವಲ್ಯ ಪದವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಈ ಕೈವಲ್ಯ ಪದವನ್ನ ಸಾಧಿಸೋದಿಕ್ಕೆ ಮಹರ್ಷಿಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂತಹ ಯೋಗದ ಅಷ್ಟ ಅಂಗಗಳನ್ನ ನಿರೂಪಿಸಿಕೊಂಡಿದ್ದಾರೆ. ಹಠಯೋಗದಲ್ಲಿ ರಾಜಯೋಗದ ಪ್ರಾರಂಭಿಕ ಅವಸ್ಥೆಗಳು ಸಿದ್ಧಿಯಾಗ್ತವೆ. ಆದ್ದರಿಂದಲೇ ರಾಜಯೋಗದಲ್ಲಿ ರಾಜಯೋಗಿಯು ಪ್ರತ್ಯಾಹಾರ, ಧಾರಣ, ಧ್ಯಾನಗಳ ಮೂಲಕ ಚಿತ್ತವೃತ್ತಿಗಳನ್ನು ನಿರೋಧಿಸಿ ನಿರ್ಗುಣ ನಿರಾಕಾರದಲ್ಲಿ ಒಂದುಗೂಡುವ ಅಸಮ ಪ್ರಜ್ಞಾತ ಸಮಾಧಿಯನ್ನ ಸಾಧಿಸ್ತಾನೆ. ಕರ್ಮಯೋಗ, ಭಕ್ತಿಯೋಗ, ಹಠಯೋಗ, ರಾಜಯೋಗ, ಜ್ಞಾನಯೋಗಗಳು ಮುಖ್ಯವಾದವುಗಳು. ಮಂತ್ರಯೋಗ, ನಾದಯೋಗ, ಜಪಯೋಗ ಮುಂತಾದವುಗಳು ಈ ಮೇಲಿನ ಯೋಗಗಳಲ್ಲಿಯೇ ಅಡಕವಾಗಿರ್ತವೆ. ಕುಂಡಲಿನಿ ಯೋಗವು ಮಣಿಗಳನ್ನ ದಾರದಿಂದ ಪೋಣಿಸಿದಂತೆ ಎಲ್ಲಾ ಯೋಗಗಳ ಸೂತ್ರವಾಗಿರುತ್ತೆ. ಯಾವುದೇ ಯೋಗ ಮಾರ್ಗವನ್ನ ಅನುಸರಿಸಿದ ಮುಖ್ಯ ಯೋಗ ಮಾರ್ಗದೊಂದಿಗೆ ಉಳಿದೆಲ್ಲಾ ಯೋಗ ಮಾರ್ಗಗಳನ್ನ ಜೀವನದಲ್ಲಿ ಅಲ್ಪ ಸ್ವಲ್ಪವಾದರೂ ಅಳವಡಿಸಲೇಬೇಕಾಗತ್ತೆ. ಅಂದ್ರೆ ಮಾತ್ರ ಪೂರ್ಣ ಯೋಗ ಮಾರ್ಗವನ್ನ ಅನುಸರಿಸಿದಂತೆ ಆಗತ್ತೆ. ಸೂಕ್ಷ್ಮವಾಗಿ ವಿಚಾರಿಸಿದ್ರೆ ಈ ಯೋಗ ಮಾರ್ಗಗಳು ಆಯಾ ವ್ಯಕ್ತಿಯ ಅಧಿಕಾರಕ್ಕೆ ಅನುಗುಣವಾಗಿ ಇರುತ್ತವೆ. ಕರ್ಮಯೋಗಿಯು ಕ್ರಿಯಾಶಕ್ತಿಯನ್ನ ಸೇವೆಯಲ್ಲಿ ಉಪಯೋಗಿಸಿ ನಿಷ್ಕಾಮ, ಅನಾಸಕ್ತಿ, ಸಮತ್ವ ಭಾವಗಳೊಂದಿಗೆ ಮನಸ್ಸಿನ ಶುದ್ಧಿಯನ್ನ ಸಾಧಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಭಕ್ತಿಯೋಗಿಯು ಮಹಾಭಾವವನ್ನ ಜಾಗೃತಗೊಳಿಸಿ ಇಷ್ಟ ದೇವತೆಗಳನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಯತ್ನಿಸ್ತಾನೆ. ಭಕ್ತಿಯೋಗಿಯ ಸಾಧನೆಯು ಹೃದಯ ಚಕ್ರದಿಂದ ಪ್ರಾರಂಭವಾಗುತ್ತೆ. ಹಠಯೋಗಿಯು ಮೊದಲು ಶರೀರ ಸಂಯಮವನ್ನ ಸಾಧಿಸ್ತಾನೆ. ಅವನ ಸಾಧನೆಯು ಅನ್ನಮಯ ಕೋಶದಿಂದ ಪ್ರಾರಂಭವಾಗುತ್ತೆ. ಮೂಲಾಧಾರ ಚಕ್ರದಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿದ್ದ ಕುಂಡಲಿನಿಯನ್ನ ಜಾಗೃತಗೊಳಿಸಿಕೊಳ್ತಾನೆ.
ಅನ್ನಮಯ ಪ್ರಾಣಮಯ ಕೋಶಗಳನ್ನು ಅತ್ಯಂತ ಶುದ್ಧಗೊಳಿಸಿ ಶರೀರವನ್ನ ಅಜರ ಅಮರ ಮಾಡಿ ಅನೇಕ ಸಿದ್ಧಿಗಳನ್ನ ಸಾಧಿಸಿಕೊಳ್ತಾನೆ. ರಾಜಯೋಗಿಯು ಸಾಧನೆಯು ಮನೋಮಯ ಕೋಶದಿಂದ ಅಂದ್ರೆ ಆಜ್ಞಾಚಕ್ರದಿಂದ ಪ್ರಾರಂಭವಾಗುತ್ತೆ. ಜ್ಞಾನಯೋಗಿಯ ಸಾಧನೆಯು ವಿಜ್ಞಾನಮಯ ಕೋಶದಿಂದ ಪ್ರಾರಂಭವಾಗುತ್ತೆ. ಕರ್ಮಯೋಗ, ಭಕ್ತಿಯೋಗ, ಜಪಯೋಗ, ಪ್ರಾರ್ಥನಾ ಯೋಗಗಳನ್ನ ತಾರತಮ್ಯವಿಲ್ಲದೆ ಎಲ್ಲರೂ ನಿರ್ಭೀತಿಯಿಂದ ಅನುಸರಿಸಲು ಅಡ್ಡಿಯಿಲ್ಲ. ಮಂತ್ರಯೋಗ ಸಾಧನೆಯಲ್ಲಿ ಸದ್ಗುರುವಿನಿಂದ ಮಂತ್ರದ ಉಪದೇಶವನ್ನ ಪಡೆದು ಅವನ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿದರೆ ಮಂತ್ರ ಸಿದ್ಧಿಯಾಗತ್ತೆ. ಮಂತ್ರ ಸಿದ್ಧಿಗೆ ಸದ್ಗುರುವಿನ ಕೃಪೆ ಅತ್ಯವಶ್ಯಕ. ಹಠಯೋಗದಲ್ಲಿಯ ಷಟ್ಕರ್ಮಗಳನ್ನು, ಆಸನಗಳನ್ನು, ಕೆಲವು ಪ್ರಾಣಾಯಾಮಗಳನ್ನು, ಯೋಗ ಪುಸ್ತಕವನ್ನು ಓದಿ ಸಾಧನೆ ಮಾಡಬಹುದು. ಆದರೆ ಇವುಗಳಲ್ಲಿಯೂ ಕೆಲವು ವಿಷಯಗಳಲ್ಲಿ ಅನುಭವಿಕ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಮುದ್ರೆಗಳನ್ನು ಮತ್ತು ಯೋಗ ಸಾಧನೆಯಲ್ಲಿ ಮುಂದುವರೆದವರಿಗಾಗಿ ಇರುವ ಕೆಲವು ಪ್ರಾಣಾಯಾಮಗಳನ್ನು ಗುರು ಮಾರ್ಗದರ್ಶನದಂತೆ ಅಭ್ಯಾಸ ಮಾಡಬೇಕು. ಇಲ್ಲದಿದ್ದಲ್ಲಿ ವೈದ್ಯಕೀಯದಿಂದಲೂ ಗುಣಪಡಿಸಲು ಸಾಧ್ಯವಾಗದ ರೋಗಗಳನ್ನ ಪ್ರಾಣಾಯಾಮದ ಪ್ರಸಂಗಗಳನ್ನು ಎದುರಿಸಿ ಯೋಗಕ್ಕೆ ಶರಣು ಹೊಡೆದು ರೋಗಿಯಾಗಿ ಮರಣವನ್ನ ಅಪ್ಪಬೇಕಾಗತ್ತೆ. ಒಟ್ಟಿನಲ್ಲಿ ಶರೀರದ ಮತ್ತು ಮನಸ್ಸಿನ ಶುದ್ಧಿಗಾಗಿ ಕೆಲವು ಪ್ರಾರಂಭಿಕ ಹಠಯೋಗದ ಕ್ರಿಯೆಗಳನ್ನು ಮಾಡಿದ್ರೆ ನಮ್ಮ ಶರೀರವು ಆರೋಗ್ಯಯುಕ್ತವಾಗಿಯೂ ಕಾಂತಿಯುಕ್ತವಾಗಿಯೂ ಇರುವುದಲ್ಲದೆ ಮನಸ್ಸು ಶಾಂತವೂ ಸುಸ್ಥಿರವೂ ಆಗುತ್ತೆ. ಇಂತಹ ನಿರ್ಮಲ ಶರೀರ, ನಿರ್ಮಲ ಮನಸ್ಸನ್ನು ಪಡೆದು ಮನಸ್ಸಿನ ಶ್ರದ್ಧಾ ಭಕ್ತಿ ಭಾವಗಳೊಂದಿಗೆ ವಿಶ್ವ ಚೈತನ್ಯಕ್ಕೆ ಸಂಪೂರ್ಣ ಶರಣಾಗತನಾದರೆ ಕರುಣಾಮಯಿಯೂ ಸಚ್ಚಿದಾನಂದನೂ ಆದ ಪರಮಾತ್ಮನು ಅನುಗ್ರಹಿಸಿ ಆಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯಲು ಸದ್ಗುರುವಿನ ಆಶ್ರಯಕ್ಕೆ ಕರೆದೊಯ್ದು ಆ ಸದ್ಗುರುವಿನ ಮುಖಾಂತರ ನಮ್ಮ ಇಹಪರ ಕಲ್ಯಾಣವನ್ನ ಮಾಡುವನು ಅನ್ನೋದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಇಷ್ಟು ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ಮಂತ್ರಯೋಗ, ಯಂತ್ರಯೋಗ, ತಂತ್ರಯೋಗ, ನಾದಯೋಗ, ಜಪಯೋಗ, ಪ್ರಾರ್ಥನಾ ಯೋಗ, ಕುಂಡಲಿನಿ ಯೋಗ, ಹಠಯೋಗ, ರಾಜಯೋಗ ಮತ್ತು ಈ ಎಲ್ಲಾ ಯೋಗಗಳ ಸಮನ್ವಯದ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಎರಡಲ್ಲದಿದ್ರೆ 3 ಬಾರಿ ಮತ್ತೆ ಮತ್ತೆ ಕೇಳಿ ಒಂದು ವಿಡಿಯೋವನ್ನ, ಆಗ ಸಾಕಷ್ಟು ವಿಚಾರಗಳು ನಿಮ್ಮ ಅರಿವಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ, ನಿಮ್ಮ ನಾಳಿನ ದಿನ ಅತ್ಯದ್ಭುತವಾಗಿರಲಿ ಅಂತ ಹೇಳಿ ಹಾರೈಸ್ತಾ ಈಗ ಹೋಗ್ಬರ್ಲಾ ಫ್ರೆಂಡ್ಸ್, ಹೋಗ್ಬರ್ತೀನಿ ಮತ್ತೊಂದು ನಿಮಗೆ ಯೂಸ್ಫುಲ್ ಆದಂತಹ ವಿಚಾರಪೂರ್ಣವಾದಂತಹ ವಿಡಿಯೋದೊಂದಿಗೆ. ಬಾಯ್ ಫ್ರೆಂಡ್ಸ್.